ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ವ್ಯೂಸ್ ಬರ್ತಾಯಿಲ್ಲ, ನನಗಂತೂ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್. ಬರೀ 40-50 ಇಷ್ಟೇ ಬರ್ತಿದೆ. ನಮಗೂ ವೀಡಿಯೋ ಮಾಡೋಕ್ಕೆ ಬೇಜಾರಾಗುತ್ತೆ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಬೇಜಾರಾಗುತ್ತೆ ವೀಡಿಯೋ ಮಾಡಿದ್ರೂ ಏನು ರೆಸ್ಪಾಂಡ್ ಮಾಡಲ್ಲ ಅಂದರೆ. ಅದಕ್ಕೆ ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಮಿಕ್ಸ್ ಸೊಪ್ಪು ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತಗೋಬೋದು. ಪಲ್ಕ, ಮೆಂತೆ. ಇದಕ್ಕೆ ಸ್ವಲ್ಪ ತರಕಾರಿ ಹಾಕ್ತಾಯಿದ್ದೀನಿ. ನಾವು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತೊಗರಿಬೇಳೆ ಒಂದು ಸ್ವಲ್ಪ ಬೇಕು ಫ್ರೆಂಡ್ಸ್. ಇದಕ್ಕೆ ತೊಗರಿಬೇಳೆ ಇದ್ದರೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇದನ್ನು ಒಂದು ಕುಕ್ಕರಿಗೆ ಹಾಕಬೇಕು. ನೀವು ಯಾವುದ್ರಲ್ಲಿ ಮಾಡ್ತೀರೋ ಅದರಲ್ಲಿ ಹಾಕಿ ಫ್ರೆಂಡ್ಸ್. ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ತೀನಿ. ಕುಕ್ಕರಿಗೆ ಬೇಳೆ, ತೊಳೆದಿಟ್ಟಿರೋ ತರಕಾರಿ, ಸೊಪ್ಪು ಎಲ್ಲ ಇದಕ್ಕೆ ಮಿಕ್ಸ್ ಹಾಕಬೇಕು ಫ್ರೆಂಡ್ಸ್. ನೋಡಿ, ನಾನು ತೊಳ್ಕೊಂಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ. ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ತೊಳೆದಿದ ತಕ್ಷಣ ಇದು ನಾನೇನು ಎಣ್ಣೆ ಕೆಳಗಡೆ ಏನು ಎಣ್ಣೆ ಹಾಕಿಲ್ಲ, ಡೈರೆಕ್ಟು ಬೇಳೆ ತರಕಾರಿನ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಹಾಕ್ತಾಯಿದ್ದೀನಿ. ದೊಡ್ಡ ಕುಕ್ಕರಲ್ಲೇ ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅದಕ್ಕೆ. ಆಲೂಗೆಡ್ಡೆ ಇವಾಗ ನೆಕ್ಸ್ಟು ತೊಳೆದಿಟ್ಟಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊಪ್ಪು ಒಂದು 2-3 ಸಲ ತೊಳೆದ್ಬಿಟ್ಟು ಹಾಕ್ಬೇಕು ಫ್ರೆಂಡ್ಸ್. ಯಾಕಂದರೆ ಮಣ್ಣು ಹಂಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ತೊಳೆದಿರೋ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಪಲ್ಕ, ಮೆಂತೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ್ಯಾವ ಸೊಪ್ಪು ಬೇಕೋ ನೀವು ತಗೊಳ್ಳಿ. ನಾನು ಈ 3 ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಎಲ್ಲ ಸಣ್ಣದಲ್ಲಿ ಹಚ್ಚಿ ಹಾಕ್ತಾಯಿರೋದು. ಸ್ವಲ್ಪ ಭಾಳ ಸಾಂಬಾರು ಬೇಕಾಗಿರೋದ್ರಿಂದ ಭಾಳ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದೇ ಸಲ ಈ ರೀತಿ ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ಬೇಯಿಸ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿ, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ರಿ ಫ್ರೆಂಡ್ಸ್. ಇದರಲ್ಲೇ ಹಾಕ್ರಿ. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಬೇಡ. ಇದು ಎಲ್ಲ ಬೆಂದಾದ್ಮೇಲೆ ಲಾಸ್ಟಿಗೆ ಹಾಕೋಣ ಫ್ರೆಂಡ್ಸ್ ಒಗ್ಗರಣೆ. ನೋಡಿ, ಇದಕ್ಕೆ ಹಾಕಿದ್ದೀನಿ ಎಲ್ಲ. ಇದಕ್ಕೆ ಸ್ವಲ್ಪ ನೀರು, ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕಿ ಫ್ರೆಂಡ್ಸ್ ಇದಕ್ಕೆ. ಆಮೇಲೆ ಧನಿಯಾ ಪೌಡ್ರು ಹಾಕ್ಬೇಕು ಸ್ವಲ್ಪ. ನಾನು ಸ್ವಲ್ಪ ಜಾಸ್ತಿ ನೀರು ಬೇಕಾಗಿರೋದ್ರಿಂದ, ಜಾಸ್ತಿ ಸಾಂಬಾರಲ್ವ, ಅದಕ್ಕೆ ಜಾಸ್ತಿ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಮೆಥಡಲ್ಲಿ ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ. ನೋಡಿ, ನೀರು ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಧನಿಯಾ ಪೌಡ್ರು ಹಾಕಿ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿಟ್ಟಿರೋ ಸಾಂಬಾರು ಪುಡಿ ಬರುತ್ತಲ್ಲ, ಅದನ್ನು ಹಾಕ್ಬೋದು. ಅದು ಖಾಲಿಯಾಗಿದೆ, ಅದಕ್ಕೆ ನಾನು ಅಂಗಡಿ ಧನಿಯಾ ಪೌಡ್ರನ್ನೇ ಬಳಸ್ತಾ ಇದ್ದೀನಿ. ಯಾವ್ದು ಹಾಕಿದ್ರೂ ಚೆನ್ನಾಗೇ ಬರುತ್ತೆ. ಏನಂದರೆ ಮನೇಲಿ ಮಾಡಿಟ್ಟಿರೋ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಉಪ್ಪು, ಎಷ್ಟು ಕ್ವಾಂಟಿಟಿಲಿ ನಾವು ಸಾಂಬಾರು ಮಾಡ್ತಿದ್ದೀವೋ ಅದಕ್ಕೆ ತಕ್ಕನಂಗೆ ನಾನು ಉಪ್ಪು ಹಾಕ್ತಿದ್ದೀನಿ. ನೀವು ಸ್ವಲ್ಪ ಮಾಡೋದ್ರಿಂದ ನೀವು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ನೋಡಿ, ಈ ಎಲ್ಲ ಮುಗೀತಿದ್ದು. ಇದಕ್ಕೆ ನಾವು ಕುಕ್ಕರ್ನ ಇದನ್ನು ಫಸ್ಟು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಒಂದು 4-5 ವಿಸಲು ಕೂಗಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಬೇಕು. ಬೆಂದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾರೆಲ್ಲ ಈ ರೀತಿ ಮಾಡ್ತಿದ್ದೀರೋ ಕಮೆಂಟ್ ಮಾಡಿ. ನೀವೇ ಬೇರೆ ಥರ ಮಾಡೋದಾದ್ರೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ಈ ರೀತಿ ಮಾಡ್ತೀವಿ ಮನೆಯಲ್ಲ. ಇದು ನಮ್ಮ ಗಂಡನ ಮನೆ ಸ್ಟೈಲು. ನಾವು ಮುಂಚೆ ಈ ರೀತಿ ಮಾಡ್ತಿರ್ಲಿಲ್ಲ. ಗಂಡನ ಮನೆಗೆ ಹೋದಾಗ ಅವರು ಈ ಥರ ಮಾಡೋದ್ರಿಂದ ನಾನು ಅದೇ ರೀತಿ ಕಲ್ತಿದ್ದೀನಿ. ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೀನಿ. ವಿಸಲ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಒಂದು 3-4 ಅಂತ ಹೊಡೆಸ್ಲೇಬೇಕು. ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಕೆಲವರು ಮುಂಚೆನೇ ಬೇಳೆ ಬೇಯಿಸ್ಬಿಟ್ಟು ಆಮೇಲೆ ಸೊಪ್ಪು ಹಾಕ್ತಾರೆ. ನಾವು ಡೈರೆಕ್ಟು ಇದು ಬೇಗ ಟೈಮಲ್ಲಿ ಆಗುತ್ತೆ ಅಂತೇಳಿ ಡೈರೆಕ್ಟ್ ಈ ರೀತಿ ಮಾಡ್ತೀವಿ. ವಿಸಲ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಇದು ಇನ್ನೇನು ಸಾಂಬಾರು ರೆಡಿಯಾಗಿದೆ. ಇದು ಬೆಂದಿದೆ ನೀಟಾಗಿ. ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ ಇದು.
ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು. ನೋಡಿ ಯಾವ ರೀತಿ ಸಾಂಬಾರು ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತಿನ್ನೋಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೈಸಿಗೆ, ಚಪಾತಿಗೆ. ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋಕ್ಕೆ ನಾನು ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಬೇಕು ಫ್ರೆಂಡ್ಸ್. ಅದು ಇಲ್ಲ, ಖಾಲಿಯಾಗಿದೆ ಇಲ್ಲಿ. ಕಿತ್ಕೊಂಡು ಬರಬೇಕು ತೋಟದಲ್ಲಿ ಹೋಗಿ. ಅದಿಲ್ಲ ಇಲ್ಲ, ಹಂಗಾಗಿ ನಾನು ಮುಂಚೆನೇ ಈರುಳ್ಳಿ ಮತ್ತು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿರ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಬೈ ಚಾನ್ಸ್ ಖಾರ ಕಮ್ಮಿ ಆದರೆ ಅಂತ. ಇದರಲ್ಲಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಒಗ್ಗರಣೆ ಕೊಟ್ಟರೆ ಸಾಸಿವೆ ಹಾಕ್ತಾರೆ ಕೆಲವರು. ನನಗೆ ಇಷ್ಟ ಆಗೋಲ್ಲ ಸಾಸಿವೆ. ಅದಕ್ಕೆ ನಾನು ಯಾವುದೇ ಸಾಂಬಾರಿಗೂ ಸಾಸಿವೆ ನನಗೆ ತಿನ್ನೋಕ್ಕಾಗಲ್ಲ, ಹಂಗಾಗಿ ನಾನು ಹಾಕೋದೇ ಇಲ್ಲ ಸಾಸಿವೆನ. ಯಾವ ಐಟಮಿಗೂ ನಾನು ಸಾಸಿವೆ ಹಾಕಲ್ಲ ಫ್ರೆಂಡ್ಸ್. ಇದು ನೋಡಿ, ಇದು ಫ್ರೈ ಆಗ್ತಾಯಿದೆ ಚೆನ್ನಾಗಿ. ಇದು ಫ್ರೈ ಮಾಡಿ ಎಲ್ಲ ಬೆಂದಮೇಲೆ ಸಾಂಬಾರಲ್ಲಿ ಹಾಕಬೇಕು. ನಾವು ಯಾವಾಗಲೂ ಇದೇ ರೀತಿಯೇ ಮಾಡೋದು ಫ್ರೆಂಡ್ಸ್. ತುಂಬ ರೀತಿ ಮಾಡ್ತಾರೆ. ನಾನು ಅದೇ ಹೇಳಿದ್ನಲ್ಲ, ಹಸ್ಬೆಂಡ್ ಮನೆ ಕಡೆ ಇದೇ ರೀತಿ ಮಾಡೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಮತ್ತು ಬೇಗ ಟೈಮಲ್ಲಿ ಆಗುತ್ತೆ ಫ್ರೆಂಡ್ಸ್. ನಾವು ಅರ್ಜೆಂಟಿಗೆ ಮಾಡಬೇಕಂದ್ರೆ ಒಂದೇ ಸಲ ಕುಕ್ಕರಿಗೆ ಹಾಕ್ಬಿಟ್ಟು ಬೇಯಿಸಿ ಆಮೇಲೆ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದು ನೀಟಾಗೆಲ್ಲ ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್. ಇದು ಈ ರೀತಿ ಬೆಂದರೆ ಸಾಕು. ನೋಡಿ ಯಾವ ರೀತಿ ಆಗ್ತಾಯಿದೆ. ಇದನ್ನು ನಾವು ಮಾಡಿಟ್ಟಿದ್ದೀವಲ್ಲ ಸಾಂಬಾರಿಗೆ, ಆ ಸಾಂಬಾರಿಗೆ ಹಾಕಬೇಕು ಫ್ರೆಂಡ್ಸ್. ಇದನ್ನ ನೋಡಿ ಆಗಿದೆ. ಇದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಇದು ಮಾಡಿರೋ ಸಾಂಬಾರಿಗೆ ಆ ಒಗ್ಗರಣೆನ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸಾಂಬಾರು ನೋಡಿರಿ ಇನ್ನೂ ಬಿಸಿ ಬಿಸಿ ಆಗಿದೆ. ಬಿಸಿ ಬಿಸಿ ಇರುವಾಗಲೇ ತಿಂದುಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 2 ದಿನ ಇದ್ರೂ ಕುದಿಸಿ ತಿಂದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆನ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಅದು ಇದಾಗುತ್ತೆ. ಇನ್ನು ಸಾಂಬಾರು ಬಿಸಿ ಇರೋದ್ರಿಂದ ವೀಡಿಯೋ ಮಾಡುವಾಗ ಅದು ಸರಿಯಾಗಿ ನೀಟಾಗಿ ಕಾಣಿಸ್ತಿಲ್ಲ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಾ ಇದೆ ಸಾಂಬಾರು. ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸಾಂಬಾರು. ನೋಡಿ ಆಗಿದೆ. ಇದು ಇಲ್ಲ, ನಾನು ಬೇರೆ ಇದ್ರಲ್ಲಿ ಹಾಕಿ, ಅದು ಕುಕ್ಕರಲ್ಲಿ ವೀಡಿಯೋ ಮಾಡೋಕ್ಕೆ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೆ ನಾನು ಬೇರೆದ್ರಲ್ಲಿ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕೂ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಬೇಳೆ ಹಾಕಿ ಸೊಪ್ಪಿನ ಸಾರು ಮಾಡಿದರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ದೋಸೆ ಮಾಡ್ಕೊತಾ ಇದ್ದೀನಿ, ನನಗೆ ಒಬ್ಬಳಿಗೆ ತಿನ್ನೋಕ್ಕೆ ಅಂತ. ನೋಡಿ ದೋಸೆ ಒಯ್ಯೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅದು ಫಸ್ಟ್ನೇ ದೋಸೆ ಯಾವಾಗಲೂ ನೀಟಾಗಿ ಬರೋದೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ಎಷ್ಟು ಸಲ ಟ್ರೈ ಮಾಡಿದ್ರೂ ಬರಲ್ಲ ಇದು. ಅದು ನಾನೇ ವೀಡಿಯೋ ಮಾಡ್ಕೊತ ದೋಸೆ ಒಯ್ತಿರೋದ್ರಿಂದ ಅದು ನೀಟಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇದಕ್ಕೆ ರೈಸು, ಮುದ್ದೆ ಮಾತ್ರ ಭಾರಿ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿಗೆ ಮಾಡಿದರೆ ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ನಾನು ಇವಾಗ ಮುದ್ದೆ ಮಾಡೋಕ್ಕಾಗಲ್ಲ, ಚಪಾತಿನೂ ಆಗಲ್ಲ. ದೋಸೆ ಇಟ್ಟಿತ್ತು, ಹಂಗಾಗಿ ದೋಸೆ ಒಯ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನೋಡಿ ಫ್ರೆಂಡ್ಸ್ ದೋಸೆ ರೆಡಿ ಆಗ್ತಾಯಿದೆ ಚೆನ್ನಾಗಿ. ಇದು ನೋಡಿ ಬರ್ತಾನೆ ಇಲ್ಲ ಫ್ರೆಂಡ್ಸ್. ಯಾವಾಗಲೂ ಅಷ್ಟೇ, ದೋಸೆ ಫಸ್ಟ್ ಟೈಮ್ ಮಾಡುವಾಗ ಫಸ್ಟ್ನೇ ದೋಸೆ ನನಗೆ ಬರೋದೇ ಇಲ್ಲ. ಫೈನಲಾಗಿ ಇವಾಗ ದೋಸೆ ಒಯ್ದಿಟ್ಬಿಟ್ಟು ನೆಕ್ಸ್ಟು ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಬಂತು, ಅದನ್ನು ತಿರುವಾಗ್ತಾ ಇದ್ದೀನಿ. ನಾನು ಸಾಂಬಾರು ಜೊತೆಗೆ ದೋಸೆನ ಹಾಕೊಂಡು ತಿನ್ನೋಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಒಂದೆರಡು ಒಯ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್, ಲವ್ ಯು ಆಲ್.